ಹೇಳ್ತಾನೆ. ಅದಕ್ಕೆ to provide the related to provide the external cooling effect of the transformer by the radiations. The main functions of transformer tank to provide the oxygen to protect the winding of the transformer. Main ಏನಂದ್ರೆ ವೈಂಡಿಂಗ್ ಅನ್ನು ಪ್ರೊಟೆಕ್ಟ್ ಮಾಡೋದು ಇನ್ಸೈಡ್. ಯಾಕಂದ್ರೆ ಒಳಗಡೆ ಇರ್ತವೆ ನಾವು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ ಒಳಗಡೆ ಏನು ಮಾಡ್ತೇವೆ, ಆಯಿಲ್ ಹಾಕಿರ್ತೇವೆ. ಆಯಿಲ್ ಮತ್ತೆ ಆಲ್ಸೋ ಇನ್ಸೈಡ್ ದಿ ವೈಂಡಿಂಗ್ ಪ್ರೊಟೆಕ್ಟ್ ಮಾಡೋದು. ಹೌಸ್ ಒಂಥರ ಟೈಪ್ ಆಫ್ ಹೌಸ್ ಇದೆ. ನಾವು ನೋಡಿ ಹೌಸ್ ಏನಂದ್ರೆ ಎಂಟೈರ್ ಒಳಗಡೆ ಪ್ರೊಟೆಕ್ಟ್ ಮಾಡ್ತಾರೆ. ಹಂಗೆ ಇರುವಂತ ಒಳಗಡೆ ಇರುವಂತ ವೈಂಡಿಂಗ್ ಅನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಯಾವುದು ಟ್ಯಾಂಕ್ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಅದಕ್ಕೆ ಹೇಳ್ತಾರೆ ಟು ಪ್ರೊವೈಡ್ ದಿ ಹೌಸಿಂಗ್ and in the protect the winding of transformer and accumulated oil for the cooling and accumulated oil for the cooling. It should be made to provide one type of house to provide the transformer winding and also accumulated in the transformer oil. Oil and the cable transformer tank should be main functions and the main functions for transport tank and tank is a type of house. Should accommodated in transformer oil and provide the provide winding is should be provide for the inside. Winding is either now tank level and open it up ಬರೋದು. ಅದಕ್ಕೆ ಏನು ಮಾಡ್ತಾರೆ ನಾವು ಆ ವೈಂಡಿಂಗ್ ಅನ್ನ ಪ್ರೊವೈಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಟ್ಯಾಂಕ್ ಕಂಪಲ್ಸರಿ ಬೇಕೇ ಇದೆ. ಇವೆರಡನ್ನ ನೆಕ್ಸ್ಟ್ ಒನ್ ಇಸ್ ಟ್ರಾನ್ಸ್ಫಾರ್ಮರ್ ಆಯಿಲ್. ಓಕೆ, ಟ್ರಾನ್ಸ್ಫಾರ್ಮರ್ ಆಯಿಲ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಟ್ಯಾಂಕ್ ಅಂತ ಇದೆ ಆಯಿಲ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಆರ್ ವೆಜಿಟೇಬಲ್ ಆಯಿಲ್. ಓಕೆ, ಇದು ನೋಡಿ ಒನ್ ಟೈಪ್ ಆಫ್ ಮಿನರಲ್ ಆಯಿಲ್, ವೆಜಿಟೇಬಲ್ ಆಯಿಲ್, ಮಿನರಲ್ ಆಯಿಲ್. ಇದು ನೋಡಿ high thermal conductivity and high insulating property. ಹೆಂಗ್ ಕೊಡಿರ್ತದೆ? high thermal conductivity, high insulating property ಅಂತ ಕೊಡಿರ್ತದೆ. ಯಾವುದು? ಟ್ರಾನ್ಸ್ಫಾರ್ಮರ್ ಆಯಿಲ್. ಗುಣಲಕ್ಷಣ ನೋಡಿ, high thermal conductivity and also high thermal conductivity and high insulating property material ಅಂತ ಕೊಡಿರ್ತದೆ. ಯಾವುದು? ಟ್ರಾನ್ಸ್ಫಾರ್ಮರ್ ಆಯಿಲ್ or vegetable oil. And also direct strength of the oil range from 3.5 kV for mm to the 40 kV mm. ನೋಡಿ, it means direct strength ಎಷ್ಟಿದೆ ಆಯಿಲ್ ಸ್ಟ್ರೈನಿಂಗ್. ಯಾವುದೇ ಒಂದು ಟ್ರಾನ್ಸ್ಫಾರ್ಮರ್ ಆಯಿಲ್ ಬಂದರೆ ಅದು ಫಸ್ಟ್ ಕಂಪಲ್ಸರಿ ಚೆಕ್ ಮಾಡೇ ಮಾಡಿ. ಯಾವ ಡೈರೆಕ್ಟ್ ಸ್ಟ್ರೆಂತ್ ಎಷ್ಟು ಇದೆ, ರೇಂಜ್ ಫ್ರಮ್ ಡೈರೆಕ್ಟ್ ಸ್ಟ್ರೆಂತ್ ಆಫ್ ದ ಟ್ರಾನ್ಸ್ಫಾರ್ಮರ್ ಆಯಿಲ್. ಯಾವುದೇ ಟ್ರಾನ್ಸ್ಫಾರ್ಮರ್ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತಾನ ಅಂದರೆ ರಿಟೇಲರ್ should be measured in direct strength. It should be KVA or MVA. Should be measured in direct strength for the transformer oil. ಅದನ್ನು ಮೆಜರ್ ಮಾಡೇ ಮಾಡ್ತಾರೆ. ಆ ರೇಂಜ್ ಫ್ರಮ್ ಇಕ್ವಿಟಿ ಐತಲ್ಲ to purchase the transformer oil for utilization ಕಂಪಲ್ಸರಿ. ಯಾಕಂದ್ರೆ ವಿತೌಟ್ ಡೈರೆಕ್ಟ್ ಸ್ಟ್ರೆಂತ್, ಯಾಕಂದ್ರೆ ಅದು ಗುಣಲಕ್ಷಣ ನೋಡಿದ್ರೆ ನೀವು ಗುಣಲಕ್ಷಣ ಇದ್ದರೆ ತೆಗಿತಾರೆ ಯಾವುದಾದ್ರು ಟ್ರಾನ್ಸ್ಫಾರ್ಮರ್. ಅವಾಗ ಏನಾಗತ್ತೆ, ದ ವೈಂಡಿಂಗ್ ಡ್ಯೂರಬಿಲಿಟಿ ಮೋರ್, ದ ವೈಂಡಿಂಗ್ ಡ್ಯೂರಬಿಲಿಟಿ ಲೈಫ್ ಮೋರ್. ಯಾಕಂದ್ರೆ ಆಟೋಮೆಟಿಕ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಬಿಫೋರ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮೆಜರ್ಡ್ ಇನ್ ಡೈರೆಕ್ಟ್ ಸ್ಟ್ರೆಂತ್ ಫಾರ್ ದ ಟ್ರಾನ್ಸ್ಫಾರ್ಮರ್. ಈಗ ತೆಗೆದು ಓಪನ್ ಮಾಡ್ತಾರೆ, ಗ್ಯಾಪ್ ಇದಲ್ಲ, ಈಗ ತೆಗೆದು ಮಾಡ್ತಾರೆ ಡೈರೆಕ್ಟ್ ಸ್ಟ್ರೆಂತ್ ನೋಡ್ಕೊಂಡು ನೆಕ್ಸ್ಟ್ ಲೈಫ್ ಬರ್ತೈತೆ ಇದು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ, ಚೇಂಜ್ ಮಾಡೇ ಮಾಡ್ತಾರೆ ಟ್ರಾನ್ಸ್ಫಾರ್ಮರ್. ಓಕೆ, ಇಟ್ ಶುಡ್ ಬಿ ಡೈರೆಕ್ಟ್ ಸ್ಟ್ರೆಂತ್ ಫಾರ್ ದ ಆಯಿಲ್ ರೇಂಜ್ ಫ್ರಮ್ 3.5 kV for mm to 40 kV for mm. Range from in-building direct strength transformer oil level. It insulates the transformer winding for the tank and conduct the heat produced by the winding to the tank. ನೋಡಿ, ಈಗ ಆಯಿಲ್ ಏನಿದೆಯಲ್ಲ ಟ್ಯಾಂಕ್ ಅನ್ನು ಪ್ರೊವೈಡ್ ಮಾಡ್ತದೆ, ಅದು ತೊಂದರೆ ಆಗಿಸ್ಕೊಡ್ತದೆ. ಯಾಕಂದ್ರೆ ಆಯಿಲ್ ಇರೋದ್ರಿಂದನೇ ಟ್ಯಾಂಕ್ ಎಲ್ಲ ಓವರ್ ಹೀಟ್ ಆಗಿ ಬ್ಲಾಸ್ಟ್ ಆಗ್ತದೆ. ಅಂಡ್ ಆಲ್ಸೋ ವೈಂಡಿಂಗ್ ಹೀಟ್ ಆಗೋದನ್ನು ವೈಂಡಿಂಗ್ ಹೀಟ್ ಆಗೋದನ್ನು ಮುಟ್ಟಿದೆ. ಅಂಡ್ ಪ್ರೊವೈಡ್ ದಿ ಟ್ಯಾಂಕ್
bushings. It is made up of bushings. ಯಾವ material ಇದೆ? Porcelain material. Porcelain material ಇದೆ. ಯಾವುದು bushings? ಯಾಕಂದ್ರೆ ಔಟರ್ ಟೈಮ್ ಅಲ್ಲಿ ನಾವು ಕನೆಕ್ಟ್ ಮಾಡಕ್ಕೆ bushings ಕಂಪಲ್ಸರಿ ಬೇಕೇ ಇದೆ. ಯಾವುದೊಂದು ಪೊಟ್ಯಾಸಿಯಂ ಟ್ರಾನ್ಸ್ಫಾರ್ಮರ್ ಡಿಸ್ಟ್ರಿಬ್ಯೂಟೆಡ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ನಾವು bushings ಕಂಪಲ್ಸರಿ ಇರುತ್ತೆ. bushings ಯಾವ material ಅಂದ್ರೆ ಇನ್ಸುಲೇಟಿಂಗ್ material. ಯಾವ material ಅಂತ ಇರುತ್ತೆ? ಇನ್ಸುಲೇಟಿಂಗ್ material ಯಾವುದು? Porcelain material. Having high insulating capacity. High insulating capacity. Now ಯಾಕಂದ್ರೆ ನಾವು ಡಿಪೆಂಡ್ಸ್ ಅಪಾನ್ ರೇಟೆಡ್ ಕೆಪಾಸಿಟಿ ಯಾಕಂದ್ರೆ ಇನ್ಸುಲೇಟಿಂಗ್ ಮೆಟೀರಿಯಲ್ ಹಾಕಿ ಯಾಕಂದ್ರೆ ನಮಗೆ ಹಾಕಬಾರಲ್ಲ ಯಾಕಂದ್ರೆ ಕಾಸ್ಟ್ ಇಸ್ ಮೋರ್ ಇನ್ಸುಲೇಟಿಂಗ್ ಮೆಟೀರಿಯಲ್ ನೋಡಿ ಪಿನ್ ಟೈಪ್ ಯಾವುದು ಪಾಲಿಮರ್ ಟೈಪ್ ಓಕೆ ಸಸ್ಪೆನ್ಷನ್ ಟೈಪ್ ಸೊ ಮೆನಿ ಡಿಫರೆಂಟ್ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಆರ್ ದೇರ್ ಸ್ಟ್ರೇಟ್ ಟೈಪ್ ಯಾಕಂದ್ರೆ ಬೇರೆ ಟೈಪ್ ನೋಡಿ ಪಿನ್ ಟೈಪ್ ನಲ್ಲಿ ಅದು ಡಿಫರೆನ್ಸ್ ಆಗುತ್ತೆ ಸೊ ಮೆನಿ ಡಿಸ್ಕ್ ಆರ್ ದೇರ್ ರೇಟೆಡ್ ಕೆಪಾಸಿಟಿ ಇದೆ ಡಿಸ್ಕ್ ಅಲ್ಲಿ ಯೂಸ್ ಮಾಡ್ತಾರೆ ಡಿಸ್ಕ್ rated capacity EVA rating is also that should be VA volt ampere fast KVA kilowatt ampere rating capacity ಇರ್ತದೆ ಯಾವ ಒಂದೊಂದು bushing ಒಂದೊಂದು ನಾವು ಕಂಡಕ್ಟರ್ ಸಂಗಡ ಕನೆಕ್ಟ್ ಮಾಡ್ತೇವೆ really suspended in the conductor really suspended or ಕ್ರಾಸ್ ಆರ್ಚಿಂಗ್ ಕನೆಕ್ಟ್ ಮಾಡುವ ಒಂದೊಂದು ಲೈನ್ ಅನ್ನು ಕನೆಕ್ಟ್ ಮಾಡಿ ಶಾರ್ಟ್ ಆಗುತ್ತೆ ಅದೇನು ಮಾಡಬೇಕು ನಾವು ವಿತೌಟ್ ಶಾರ್ಟ್ ಆಗೋದ್ರಿಂದ ನಾವು ಏನು ಮಾಡಬೇಕು ಕ್ರಾಸ್ ಆರ್ಚಿಂಗ್ ನಾವು ಏನಾಗ್ತದೆ ಅವು ಯಾವ ಪಿನ್ ಟೈಪ್ ಪಾಲಿಮರ್ ಟೈಪ್ ಸ್ಟ್ರೇಟ್ ಟೈಪ್ ಸೋ ಮೆನಿ ಸಸ್ಪೆನ್ಷನ್ ಟೈಪ್ ಸೋ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಅವು ಯಾಕೆ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ರೇಟೆಡ್ ಕೆಪಾಸಿಟಿ ಫಾರ್ ಯುವರ್ ಕಂಡಕ್ಟರ್ ರೇಟೆಡ್ ಕೆಪಾಸಿಟಿ ಅಂದ್ರೆ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗ್ತದೆ ಲೋಯೆಸ್ಟ್ ರೇಟೆಡ್ ಕೆಪಾಸಿಟಿ ಅಂದ್ರೆ ಪಿನ್ ಟೈಪ್ ಕಡಿಮೆ ರೇಟಿಂಗ್ ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಯಾವ ಪಿನ್ ಟೈಪ್ ಅದರೆಲ್ಲವೂ ಮೋರ್ ಎಲ್ಲ ರೇಟಿಂಗ್ ಮೋರ್ ಅದಕ್ಕೆ ತಕ್ಕಂತೆ ನಾವೇನು ಮಾಡ್ತೇವೆ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಅಂತ ಯೂಸ್ ಮಾಡ್ತೇವೆ ಅದಕ್ಕೆ ಇದು bushings ಆಲ್ಸೋ ಏನಾದ್ರು bushing ಆಲ್ಸೋ ಯಾವ ಮೆಟೀರಿಯಲ್ ಅಂದ್ರೆ porcelain ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡ್ತೇವೆ ಅಂಡ್ ಆಲ್ಸೋ ಹೈ ಇನ್ಸುಲೇಟಿಂಗ್ ಕೆಪಾಸಿಟಿ ಅನ್ನು ಕೊಟ್ಟಿದ್ದು ಹೈ ಇನ್ಸುಲೇಟಿಂಗ್ ಪ್ರಾಪರ್ಟಿ ಅನ್ನು ಕೊಟ್ಟಿದ್ದು ಯಾವುದು bushings ಅಂಡ್ ಇನ್ಸುಲೇಟಿಂಗ್ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಅನ್ನೋದು ಔಟ್ಸೈಡ್ ಟೈಪ್ ಇನ್ಸುಲೇಟ್ ಮಾಡಿ ಔಟ್ಸೈಡ್ ಅಂದ್ರೆ ಟರ್ಮಿನಲ್ಸ್ ಅದು ಇನ್ಸುಲೇಟ್ ಮಾಡಿ ಯಾಕಂದ್ರೆ ಇನ್ಸುಲೇಟಿಂಗ್ ಇನ್ಸುಲೇಟ್ ಮಾಡಿದ ಏನ್ ಮಾಡ್ತೇವೆ ಡಿಸ್ಕ್ ಏನ್ ಮಾಡ್ತೇವೆ ರೌಂಡ್ ಏನಾಗ್ತದೆ ಡಿಸ್ಕ್ ಗ್ಯಾಪ್ ಮಾಡ್ತಾರೆ ಆ ಗ್ಯಾಪ್ ಏನ್ ಮಾಡ್ತಾರೆ ನಾವು ವೈಂಡಿಂಗ್ ಕನೆಕ್ಟ್ ಮಾಡಿ ಇನ್ಸುಲೇಟ್ ಔಟ್ಸೈಡ್ ಟರ್ಮಿನಲ್ ತರ್ತಾವ ಟರ್ಮಿನಲ್ ಔಟ್ಸೈಡ್ ಟರ್ಮಿನಲ್ ನಾವು ಎಲ್ಲಿ ಕನೆಕ್ಟ್ ಮಾಡ್ತಾರೆ ನಾವು bushings ಕನೆಕ್ಟ್ ಮಾಡ್ತೀವಿ ಫಾರ್ ಇನ್ಸುಲೇಟ್ ಔಟ್ಸೈಡ್ ಟರ್ಮಿನಲ್ ಫಾರ್ ಇನ್ ದ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಫಾರ್ ಇನ್ಸುಲೇಟಿಂಗ್ ಔಟ್ಸೈಡ್ ಟರ್ಮಿನಲ್ ತರ್ತಾರೆ ಮೂರು ಟೈಪ್ ಅಲ್ಲ ಅದು ಇನ್ಸುಲೇಟ್ ಮಾಡಿ ಏನು ಮಾಡ್ತಾರೆ ಔಟ್ಸೈಡ್ ಟರ್ಮಿನಲ್ ಇನ್ಸುಲೇಟ್ ಮಾಡಲಿಕ್ಕೆ bushings ಅನ್ನು ಯೂಸ್ ಮಾಡಲೇಬೇಕು ಫಾರ್ ಇನ್ ಟ್ರಾನ್ಸ್ಫಾರ್ಮರ್ ನೆಕ್ಸ್ಟ್ ಒನ್ ಇಸ್ bushings ಆರ್ ದ ನೆಕ್ಸ್ಟ್ ಯಾವುದು ನೆಕ್ಸ್ಟ್ ನೋಡಿ ಯಾವುದು ನೆಕ್ಸ್ಟ್ bushings ಆರ್ ದ ನೆಕ್ಸ್ಟ್ ಕನ್ಸರ್ವೇಟರ್ಸ್ ಆರ್ ಯೂಸಿಂಗ್ ಇನ್ ಟ್ರಾನ್ಸ್ಫಾರ್ಮರ್ಸ್ ಇದೆ ನೋಡಿ ಕನ್ಸರ್ವೇಟರ್ಸ್ ನೋಡಿ ದಿಸ್ ಕನ್ಸರ್ವೇಟರ್ಸ್ transformer ನೋಡಿ this is the small type of tank cylindrical shape ಇದೆ ಯಾವುದೊಂದು ಕನ್ಸರ್ವೇಟರ್ cylindrical shape ಇರುತ್ತೆ ನಾವು ಏನು ಮಾಡ್ತೇವೆ ಯಾವುದೇ ಆಯಿಲ್ ಹಾಕಿದಾಗ ಅದು ಫುಲ್ ಎಂಟಿ ಇರೋದಿಲ್ಲ ಹಾಕ್ತಾರೆ ಒಂದು ಅರ್ಧದ ಲೆವೆಲ್ ಇದೆ ಟ್ರಾನ್ಸ್ಫಾರ್ಮರ್ ಅರ್ಧ ಲೆವೆಲ್ಗೆ ಆ ಪೈಪ್ ಕನೆಕ್ಟ್ ಮಾಡಿದ್ರೆ ಅದು ಹೋಗಿ ಹಾಫ್ ಆಫ್ ಲೆವೆಲ್ ಇದೆ ಲೋಡ್ ಮಾಡಿದ್ರೆ ಹಾಫ್ ಆಫ್ ಲೆವೆಲ್ ಇದೆ ಕನ್ಸರ್ವೇಟರ್ ಒಳಗೆ ಇನ್ನು ಅರ್ಧ ಗ್ಯಾಪ್ ಇನ್ನು ಅರ್ಧ ಲೆವೆಲ್ ಗ್ಯಾಪ್ ಯಾಕೆ ಇರುತ್ತೆ ಅದು ಗ್ಯಾಪ್ ಅಂದರೆ ಕನ್ಸರ್ವೇಟರ್ ಇಟ್ ಈಸ್ ಅ ಸ್ಮಾಲ್ ಟ್ಯಾಂಕ್ ಮೌಂಟೆಡ್ ಓವರ್ ದ ಮೇನ್ ಟ್ಯಾಂಕ್ಗೆ ಆ ಕನ್ಸರ್ವೇಟರ್ ಟ್ಯಾಂಕ್ ಕನೆಕ್ಟ್ ಇರುತ್ತೆ ಮೇನ್ ಟ್ಯಾಂಕಿಗೆ ಕನ್ಸರ್ವೇಟರ್ ಮೌಂಟೆಡ್ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಯಾವುದು ಕನ್ಸರ್ವೇಟರ್ ಟ್ಯಾಂಕ್ ಸ್ಮಾಲ್ ಟ್ಯಾಂಕ್ ಫಾರ್ cylindrical shape or conservator tank it should be mounted or the other connect ಇರುತ್ತೆ ಮೇನ್ ಟ್ಯಾಂಕ್ ಕನೆಕ್ಟ್ ಇರುತ್ತೆ ಯಾಕೆ ಯಾವ ಶೇಪ್ ಇರುತ್ತೆ cylindrical shape ನಲ್ಲಿ ಇರುತ್ತೆ ಇದು ನೋಡಿ this one conservator it connection between the provide the through the pipe connection between the ಯಾವುದು main tank and conservator tank connected between the pipe ಮುಖಾಂತರ connected to the ಯಾವ conservators it accommodated the expanding the oil due to the heat produced the winding ನೋಡಿ
ನಾವೇನಾದ್ರು ಲೋಡ್ ಜಾಸ್ತಿ ಕೊಟ್ಕೊಂಡ್ರೆ ಏನಾಗತ್ತೆ, ಹೀಟ್ ಫಾರ್ಮೇಷನ್ ಆಗತ್ತೆ. ಯಾವಾಗ ಹೀಟ್ ಫಾರ್ಮೇಷನ್ ಆಗ್ತದೆ, ಟ್ರಾನ್ಸ್ಫಾರ್ಮರ್ ಆಯಿಲ್ ಏನಾಗತ್ತೆ, ಮೋರ್ ಹೀಟ್ ಆಗುತ್ತೆ. ಹೀಟ್ ಆಗಿ ಅದೇನಾಗುತ್ತೆ, ಏನಾಗುತ್ತೆ ಆಯಿಲ್ ಏನಾಗುತ್ತೆ, ಹೀಟ್ ಆದಾಗ ಕುದ್ದು ಏನಾಗುತ್ತೆ, ಅವೇ ಮ್ಯಾಕ್ ಮಾಡ್ತೀವಿ. ಆಗ ಏನಾಗ್ತದಲ್ಲ ಅದು ಗ್ಯಾಪ್ ಅಂತ ಕನ್ಸರ್ವೇಟರ್ ಮೇಲೆ ಅದು ಮ್ಯಾಲೆ ಅವಾಗ ಏನಾಗುತ್ತೆ, ಅದು ಯಾವಾಗ ಓವರ್ ಹೀಟ್ ಅಂತ ಆಟೋಮೆಟಿಕ್ಲಿ ಏನಾಗುತ್ತೆ, ಅದು ಎಲ್ಲ ಸೆನ್ಸ್ ಮಾಡ್ತೈತಿ, ಮುಚ್ಚೋಡ್ಸ್ರೆ ಏನೇ ಮಾಡ್ತದೆ, ಆ ಪಾರ್ಟನ್ನು ಎಲಿಮಿನೇಟ್ ಮಾಡ್ತದೆ. ಅದು ಅಪ್ಪ ಇದು ಮಾಡಿ ಏನಾಗಲ್ಲ, ಯಾವಾಗ ಓವರ್ ಹೀಟ್ ಆಗಿ ಮ್ಯಾಕ್ ಮಾಡಕ್ಕೆ ಅದು ಸೆನ್ಸ್ ಎದಕ್ಕೆ ಮಾಡ್ತೈತಿ, ಮುಚ್ಚೋಡ್ಸ್ರಿಲ್ಲ. ಯಾವಾಗ ಮುಚ್ಚೋಡ್ಸ್ರಿಲ್ಲ ಇದಾಗ್ತದೆ, ಆ ಮುಚ್ಚೋಡ್ಸ್ರಿಲ್ಲ ಶುಡ್ ಬಿ ಡಿಟೆಕ್ಟ್ ದಿ ಫಾಲ್ಟ್. ಯಾವುದು ಶಾರ್ಟ್ ಸರ್ಕ್ಯೂಟ್ ಇಂಟರ್ನಲ್ ಫಾಲ್ಟ್, ನಾಟ್ ಇನ್ ಔಟ್ವರ್ಡ್ ಫಾಲ್ಟ್. ಮುಚ್ಚೋಡ್ಸ್ರಿಲ್ಲ ಫಂಕ್ಷನ್ ಏನಂದ್ರೆ ಇಟ್ ಶುಡ್ ಬಿ ಕನೆಕ್ಟೆಡ್. ಅಲ್ಲಿ ಅದಕ್ಕೆ ಮುಚ್ಚೋಡ್ಸ್ರಿಲ್ಲ ರಿಲೇ ರಿಲೇ ಇದ್ದಾಗ ಮುಚ್ಚೋಡ್ಸ್ರಿಲ್ಲ ಇಟ್ ಪ್ರೊಡಕ್ಟ್ ಟ್ರಾನ್ಸ್ಫರ್ ಅಗೇನ್ಸ್ಟ್ ಇಂಟರ್ನಲ್ ಫಾಲ್ಟ್ಸ್. ಇಂಟರ್ನಲ್ ಫಾಲ್ಟ್ಸ್ ಮೀನ್ಸ್ ಏನಂದ್ರೆ ಸರ್ಕ್ಯೂಟ್ ಆಗೋದು, ಶಾರ್ಟ್ ಸರ್ಕ್ಯೂಟ್ ಆಗೋದು, ಅದು ಫಾಲ್ಟ್. ಏನೋ ಇಂಟರ್ನಲ್ ಫಾಲ್ಟ್ ಆಯ್ತಂದ್ರೆ ಏನೋ ಮಾಡ್ತದ, ಡಿಟೆಕ್ಟ್ ಮಾಡ್ತದೆ ಅಷ್ಟೇ. ಆ ಫಾಲ್ಟ್ ಅನ್ನು ಐಸೋಲೇಟ್ ಮಾಡೋದು ಕೆಲಸ ಯಾವ್ದು ಮಾಡ್ತದೆ, ರಿಲೇ. ಜೋಡ್ಸ್ ರಿಲೇ ಓನ್ಲಿ ಫಾರ್ ಇಂಟರ್ನಲ್ ಫಾಲ್ಟ್, ನಾಟ್ ಇನ್ ಔಟ್ವರ್ಡ್ ಫಾಲ್ಟ್. ಇಂಟರ್ನಲ್ ಫಾಲ್ಟ್ ಅನ್ನು ಪ್ರೊಟೆಕ್ಟ್ ಮಾಡುವಂತ ಫಂಕ್ಷನ್ಸ್ ಯಾವುದು, ರಿಲೇ ಅಂಡ್ ಕನ್ಸರ್ವೇಟಿವ್ ಓವರ್ ಹೀಟ್ ಫಾರ್ಮೇಷನ್ ಇನ್ ದ ಟ್ರಾನ್ಸ್ಫಾರ್ಮರ್. ಓವರ್ ಹೀಟ್ ಆಗಿದೆ ಯಾವಾಗ ನಾವು ಲೋಡನ್ನು ಕೊಟ್ಟಾಗ. ಆಮೇಲೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಮೋರ್ ಹರಿತೈತಿ, ಯಾವಾಗ ಚಾನ್ಸಸ್ ಇರ್ತೈತಿ. ಲೋಡ್ ಕೊಟ್ಟಾಗ ಏನಾಗುತ್ತೆ, ಅನ್ಫಾಲ್ಟ್ ಆದಾಗ ಅದು ಅನ್ಫಾಲ್ಟ್ ಅನ್ನೋದು ಕರೆಕ್ಟ್ ಏನಾಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ದಟ್ ಮೀನ್ಸ್ ನಡುವೆ ಅದಕ್ಕೆ ಅದು ಫೇಲ್ಯೂರ್ ಆದಾಗ, ಗ್ರೌಂಡ್ ಫೇಲ್ಯೂರ್ ಆದಾಗ ಯಾಕೆ ಏನಾರ ಪ್ರಾಬ್ಲಮ್ ಬಂದ್ರೆ ಇಟ್ ಶುಡ್ ಬಿ ಮೇಜರ್ ಇನ್ ಲೋಡ್ ಕನ್ಸ್ಯೂಮರ್ಸ್ ಲೋಡ್. ಏನಾಗುತ್ತೆ, ವೇರಿಯೇಷನ್ಸ್ ಆದಾಗ ಓವರ್ ಹೀಟ್ ಆಗುತ್ತೆ. ಆ ಓವರ್ ಹೀಟ್ ಆದಾಗ ಏನಾಗುತ್ತೆ, ಆಯಿಲ್ ಏನಾಗುತ್ತೆ, ಹೀಟ್ ಆಗಿ ಆಯಿಲ್ ಯಾವಾಗ ಏನಾಗುತ್ತೆ, ಬಬಲ್ಸ್ ಮೇಲ್ಗಡೆ ಬರ್ತದೆ. ಅದೇನಾಗುತ್ತೆ, ಆ ಆಯಿಲ್ ಎಲ್ಲಿ ಶೇಖರಣೆ ಆಗಬೇಕು, ಕನ್ಸರ್ವೇಟರ್. ಆ ಕನ್ಸರ್ವೇಟರ್ ನಾವು ಬಿಫೋರ್ ನಾರ್ಮಲ್ ಲೋಡ್ ಕೊಟ್ಟರು ಅರ್ಧ ಇದ್ದೇ ಇನ್ನು ಅರ್ಧ ಗ್ಯಾಪ್ ಇರ್ತೈತಿ. ಯಾವಾಗ ಏನಾಗುತ್ತೆ, ಜಾಸ್ತಿ ಲೋಡ್ ವೇರಿಯೇಷನ್ಸ್ ಆದಾಗ ಆ ಗ್ಯಾಪ್ನಲ್ಲಿ ಏನಾಗುತ್ತೆ, ಲೆವೆಲ್ ಬರುತ್ತೆ. ಏನಾಗುತ್ತೆ, ಅದನ್ನ ಆ ಫಾಲ್ಟನ್ನು ಎಲಿಮಿನೇಟ್ ಮಾಡಿ internal parts should be taken from the transformer, provide the Buchholz relay. Breather ನೋಡಿ, last part breather. ಇದು breather ಇದು ಒಂದು ಟೈಪ್ ಆಫ್ ಸಿಲಿಂಡ್ರಿಕಲ್ ಶೇಪ್. ಅದರೊಳಗಡೆ ನಾವು ಯಾವ ಮಾಡೆಲ್ ಆಗಿರ್ತದೆ, ಬಿಡಿಯಲ್ಲಿ ಸ್ಮಾಲ್ ಪೈಪ್ ಕನೆಕ್ಟೆಡ್ ಕನ್ಸರ್ವೇಟರ್ ಕನೆಕ್ಟ್ ಇರ್ತೈತಿ. ಕನ್ಸರ್ವೇಟರ್ಗೆ ಯಾವುದು ಬ್ರೀದರ್. ಇದೇನಾಗಿರ್ತದೆ, ನಾಟ್ ಏರ್ ಕಮ್ಸ್ ಇಂಟು ದಿ ಪ್ರೊವೈಡ್ ದಿ ಪಾಸ್ ಆಫ್ ದ ಔಟ್ಸೈಡ್ ಏರ್. ಏನಾಗುತ್ತೆ, ಹೀಟ್ ಫಾರ್ಮೇಷನ್ ಆಗುತ್ತಲ್ಲ, ಪಾಸ್ ಎದ್ರ ಮುಖಾಂತರ ಆಗುತ್ತೆ, ಹಾಟ್ ಏರ್ ಎದ್ರ ಮುಖಾಂತರ, ಬ್ರೀದರ್ ಮುಖಾಂತರ. ಆ ನ್ಯಾಚುರಲ್ ಏರ್ ಏನು ಮಾಡ್ತೈತಿ, ಅಬ್ಸಾರ್ಬ್ ಮಾಡ್ತೀವಿ. ಯಾವುದು ಸಿಲಿಕಾನ್ ಜೆಲ್ ಫಾರ್ಮೇಷನ್, ಸಿಲಿಕಾನ್ ಜೆಲ್ ಅದೇನಾಗುತ್ತೆ. ಆಮೇಲೆ ಮಾರ್ಚರಿಂಗ್ ಕಂಟ್ಯಾಕ್ಟ್ಸ್ ಶುಡ್ ಬಿ ಅದರ ಕೆಳಗಡೆ ಅದರಲ್ಲಿ ಉಳ್ತದೆ ಮಾರ್ಚರಿಂಗ್ ಕಂಟ್ಯಾಕ್ಟ್ಸ್. ಆ ಮಾರ್ಚರಿಂಗ್ ಕಂಟ್ಯಾಕ್ಟ್ಸ್ ಏನಾದರೂ ನಾವು ಇರ್ತಂದ್ರೆ ಮಿನರಲ್ ಆಯಿಲ್ ಒಳಗಡೆ ಏನಾಗುತ್ತೆ, ಶಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಅದನ್ನ ಏನು ಮಾಡ್ತಿರ್ತದೆ, ಸಿಲಿಕಾನ್ ಜೆಲ್ ಅಬ್ಸಾರ್ಬ್ ಮಾಡ್ತೀವಿ. ಹೀಟ್ ಏನಾಗುತ್ತಲ್ಲ ಅದರ ಕೆಲಸ ಯಾವ್ದು ಮಾಡ್ತೈತಿ, ಬ್ರೀದರ್. ನ್ಯಾಚುರಲ್ ಏರ್ ಕಮ್ಸ್ ಟು ದಿ ಇನ್ಸೈಡ್ ದಿ ಟ್ಯಾಂಕ್. and also hot air ಅನ್ನ ಸಿಲಿಕಾನ್ ಜೆಲ್ ಹೀಟ್ಕೊಳ್ಳುವಂಥ ಚಾನ್ಸ್ ಆಗಿರ್ತದೆ. ಮಾಡ್ಕೊಂಡು ಮಾರ್ಚರಿಂಗ್ ಕಂಟೆಂಟ್ಸ್ ರಿಮೂವ್ ಫಾರ್ ದ ವೆಜಿಟೇಬಲ್ ಟ್ರಾನ್ಸ್ಫಾರ್ಮರ್ ಆಯಿಲ್ ಅಂದರೆ ತಗೊಂಡು ಒಂದು ಸೈಡ್ ಸೆಕೆಂಡ್ ಮಾಡಬೇಕು. ಯಾವುದು ಮಾರ್ಚರಿಂಗ್ ಕಂಟೆಂಟ್ಸ್, ಯಾವುದು ಬ್ರೀದರ್. ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಎದು ಕನೆಕ್ಟ್ ಆಗಿರ್ತದೆ, ಕನ್ಸರ್ವೇಟರ್ ಕನ್ಸರ್ವೇಟರ್ ಅಂಡ್ ಬ್ರೀದರ್ ಪೈಪ್ ಕನೆಕ್ಟ್ ಮಾಡಿ ಅದನ್ನ ಬ್ರೀದರ್ ಪಾರ್ಟ್ ಅದನ್ನು ಆಗಿರ್ತಾನೆ. ಯಾವುದು ಈ ಥರ so many different types of parts and their functions in transformer. ಯಾವುದೇ ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ ಮಾಡಲಿ, ಸಿಂಗಲ್ ಫೇಸ್ ಆಗಿರೋದು, 3 ಫೇಸ್ ಆಗಿರೋದು, so many parts should be same, there is no change. ಇದೇ ಥರನೇ ಸಿಂಗಲ್ ಫೇಸ್ ಆಗಿರೋದು 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಕನೆಕ್ಟ್ ಮಾಡಿದ್ರು ಒಂದೇ 3 ಫೇಸ್ ಟ್ರಾನ್ಸ್ಫಾರ್ಮರ್ ಕನೆಕ್ಟ್ ಮಾಡೋದು ಸೇಮ್. ಫಂಕ್ಷನ್ಸ್ should be same. Cost will be more in single phase, cost will be less in
ಸಿಂಗಲ್ 3 ಫೇಸ್ ಟ್ರಾನ್ಸ್ಫಾರ್ಮರ್. ಯಾಕೆಂದರೆ ನಾವು ಒಂದು ಮ್ಯಾಗ್ನೆಟಿಕ್ ಕೋರ್ ತೊಗೊಳ್ತೇವೆ, ಇದಾದರೆ 3 ಮ್ಯಾಗ್ನೆಟಿಕ್ ಕೋರ್. ಇಲ್ಲಿ ನಿಮ್ಮ ಲ್ಯಾಬ್ನಲ್ಲಿದೆ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್, ಅದ್ರ ಹಿಂದ್ಗಡೆ ಒಂದೇ ಸಿಂಗಲ್ 3 ಫೇಸ್ ಟ್ರಾನ್ಸ್ಫಾರ್ಮರ್ ಇದೆ. ಓಕೆ, ಯಾಕೆಂದರೆ ಕಾಸ್ಟ್ ವಿಲ್ ಬಿ ಸೇಮ್, ಬಟ್ ಇದ್ರ ಕಾಸ್ಟ್ ಸಿಂಗಲ್ ಫೇಸ್ ಕಾಸ್ಟ್ ಮೋರ್ ಆಗುತ್ತೆ, 3 ಫೇಸ್ ಟ್ರಾನ್ಸ್ಫಾರ್ಮರ್ದು ಜಾಸ್ತಿ ಆಗುತ್ತೆ. ಕಾಸ್ಟ್ ಜಾಸ್ತಿ ಆಗುತ್ತೆ ಸಿಂಗಲ್ ಫೇಸ್ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್. 3 ಫೇಸ್ ಟ್ರಾನ್ಸ್ಫಾರ್ಮರ್ ಕಾಸ್ಟ್ ಲೆಸ್ ಇದೆ, ಕಾಸ್ಟ್ ಕಡಿಮೆ ಆಗುತ್ತೆ. ಕನ್ಸ್ಟ್ರಕ್ಷನ್ ಮಾಡೋಲ್ಲ, ಒಂದೇ ಮ್ಯಾಗ್ನೆಟಿಕ್ ಕೋರ್, ಇದು 3 ಮ್ಯಾಗ್ನೆಟಿಕ್ ಕೋರ್ ಬೇಕು. ಆಮೇಲೆ ವೈಂಡಿಂಗ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಜಾಸ್ತಿ ಆಗುತ್ತೆ, ಒಂದೇ 3 ಫೇಸ್ ಟ್ರಾನ್ಸ್ಫಾರ್ಮರ್ ಲೆಸ್ ಆಗುತ್ತೆ. ಅಷ್ಟೇ ಪವರ್ ಕನ್ಸಂಪ್ಷನ್ ಔಟ್ಪುಟ್ ಕೊಡ್ತೈತೆ. ಇದೇನು 3 ಸಿಂಗಲ್ ಫೇಸ್ 3 ಫೇಸ್ ಟ್ರಾನ್ಸ್ಫಾರ್ಮರ್ ಮಾಡೋ, ಅದನ್ನು ಕನ್ಸ್ಟ್ರಕ್ಷನ್ ಮಾಡೋ. 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ ಲೆಸ್ ಆಗುತ್ತೆ. ಯಾಕಂದ್ರೆ 3 ಮ್ಯಾಗ್ನೆಟಿಕ್ ಕೋರ್, ಇದು ಒಂದೇ ಮ್ಯಾಗ್ನೆಟಿಕ್ ಕೋರ್. ವೈಂಡಿಂಗ್ ಏನಾಗುತ್ತೆ, ಸೇಮ್ ವೈಂಡಿಂಗ್ ಉಳಿತೈತಿ, ವೈಂಡಿಂಗ್ ಜಾಸ್ತಿ ಆಗುತ್ತೆ. ಹಿಂಗಾಗಿ ನಾವೇನು ಮಾಡ್ತೇವೆ, ಒಂದೇ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಒಳಗೆ ಡಿಫ್ರೆನ್ಸ್ ಇದೆ. ನಾವು ಯಾವುದೇ ಒಂದು ನಾವು ಅದಕ್ಕೆ ಒಂದು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಇರ್ಬೋದು, ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ನಾವು ತಗೊಳ್ಳೋದು ಯಾವುದಂದ್ರೆ 4 ಟೈಪ್ ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್. 4 ಟೈಪ್, ನಾಟ್ ಇನ್ ಸೆಲ್ ಟೈಪ್. ಸೆಲ್ ಟೈಪ್ ಓನ್ಲಿ ಯೂಸಿಂಗ್ ಇನ್ ಸ್ಟೆಬಿಲೈಸರ್ ಒಳಗೆ ಕಂಪನಿ ಅಪ್ಲಿಕೇಶನ್ಸ್ಗೆ ಯೂಸಿಂಗ್ ಇನ್ ಸೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. ಯಾಕಂದ್ರೆ ಸೆಲ್ ಟೈಪ್ 3 ಲಿಂಕ್ಸ್ ಇರ್ತಾವೆ. ಸೆಂಟ್ರಲ್ ಕೋರ್ಗೆ ನಾವು ಏನು ಮಾಡ್ತೇವೆ, ಬೋತ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಲಿಂಕನ್ನು ಹಾಕ್ತೇವೆ ಸೆಂಟ್ರಲ್ ಲೈನ್. ಬಟ್ ಇದು ಹಂಗಲ್ಲ, ಯಾವ 4 ಟೈಪ್ ಟ್ರಾನ್ಸ್ಫಾರ್ಮರ್ ಸೈಡ್ ಕನೆಕ್ಟ್ ಮಾಡ್ತೇವೆ. ಬಟ್ ಎಲ್ಲ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ Faraday's law of electromagnetic induction or mutual inductance principle. Only 2 losses, ಒಂದು ಕೋರ್ ಲಾಸಸ್, ಇನ್ನೊಂದು ಕಾಪರ್ ಲಾಸ್. ಎರಡೇ ಲಾಸ್ ಮಾಡೋದು ಟ್ರಾನ್ಸ್ಫಾರ್ಮರ್ ಒಳಗೆ, ಎರಡೇ ಲಾಸ್ ಮೇನ್ ಲಾಸಸ್. ಯಾಕಂದ್ರೆ ಇದು ರೊಟೇಟಿಂಗ್ ಮಷಿನ್ಸ್ ಅಲ್ಲ, ಯಾವ ರೊಟೇಟ್ ಆಗುತ್ತೆ ಮಷಿನ್ಸ್ ಅಲ್ಲಿ ಮಾತ್ರ ಮೆಕ್ಯಾನಿಕಲ್ ಲಾಸಸ್. ಬಟ್ ಇದು ರೊಟೇಟಿಂಗ್ ಮಷಿನ್ಸ್ ಅಲ್ಲ, AC ಮಷಿನ್ಸ್, ಬಟ್ ನಾಟ್ ಇನ್ ರೊಟೇಟಿಂಗ್ ಮಷಿನ್ಸ್. ಬಟ್ ರೊಟೇಟಿಂಗ್ ಮಷಿನ್ಸ್ ಯಾವ್ದು ಇರೋದಿಲ್ಲ, ಅಲ್ಲಿ ಮೆಕ್ಯಾನಿಕಲ್ ಲಾಸಸ್ ಇರೋದಿಲ್ಲ. ಓನ್ಲಿ ಇನ್ core losses and copper losses. Only 2 losses ಇರೋದ್ರಿಂದ flux must be constant. ಟ್ರಾನ್ಸ್ಫಾರ್ಮರ್ ಒಳಗೆ flux must be constant producing magnetic core. ಏನಾದ್ರು flux change ಆಗ್ತದೆ, both voltage and current also changes in transformer. ಅದಕ್ಕೆ ಏನೇ flux should be constant produced in the transformer. This is the various parts and functions in transformers. Any other doubts? Any other doubts?